ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 943ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಐಫೋನ್ 16 ಸೀರೀಸ್ ನ ಲಾಂಚ್ ಮಾಡಿದ್ರು, ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇನ್ನ ಮೊಬೈಲ್ಸ್ ಲಾಂಚ್ ಆಗಿದೆಯೋ ಇಲ್ವೋ, ಇವಾಗ ಐಫೋನ್ 17 ಸೀರೀಸ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ. ಆಪಲ್ ಅನಲಿಸ್ಟ್ ಮಿಂಚಿಂಗು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ರೆ 99% ಅಕ್ಯುರೇಸಿ ಇರುತ್ತೆ. ಅಂತ ರಿಪೋರ್ಟ್ ಯಾವ್ದಪ್ಪ ಅಂದ್ರೆ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಈ ಸಲ ನಿಮಗೆ ಲೈನ್ ಅಪ್ ಅನ್ನೋದು ಐಫೋನ್ 17, ಐಫೋನ್ 17 ಸ್ಲಿಮ್, ಐಫೋನ್ 17 ಪ್ರೋ, ಹಾಗೆ ಬಂದ್ಬಿಟ್ಟು ಐಫೋನ್ 17 ಪ್ರೋ ಮ್ಯಾಕ್ಸ್, ಈ ಒಂದು ಲೈನ್ ಅಪ್ ಅಲ್ಲಿ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಮಗೆ ಐಫೋನ್ 17 ಪ್ಲಸ್ ಅಂತ ಹೇಳ್ಬಿಟ್ಟು ಇರೋದಿಲ್ಲ, ಸ್ಲಿಮ್ ಅಂತ ಹೇಳ್ಬಿಟ್ಟು ತರ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಥಿಕ್ನೆಸ್ ಅನ್ನೋದು ನಿಮಗೆ ತುಂಬಾನೇ ಕಮ್ಮಿ ಇರುತ್ತೆ, ಅದ್ರ ಜೊತೆಗೆ ಡಿಸೈನು ಕೂಡ ಚೇಂಜ್ ಆಗುತ್ತೆ. ಇದೊಂದು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎರಡನೇದು ಬಂದ್ಬಿಟ್ಟು ನಮಗೆ ನಾರ್ಮಲ್ ಆಗಿ ಆಪಲ್ ಕಂಪ್ನಿಯವರು ಸೇಲ್ ಮಾಡೋ ಮೊಬೈಲ್ಸ್ ಅಲ್ಲಿ ಪ್ರೋ ಮಾಡೆಲ್ಸ್ ಗೆ ತುಂಬಾ ಚೆನ್ನಾಗಿ ಸೇಲ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ರೆವೆನ್ಯೂನು ಕೂಡ ತುಂಬಾ ಚೆನ್ನಾಗಿ ಜನರೇಟ್ ಆಗುತ್ತೆ. ಆಪಲ್ ಕಂಪ್ನಿಗೆ ನೋಡ್ಕೊಂಡ್ರೆ ಹತ್ತತ್ರ 40% ರೆವೆನ್ಯೂ ಅನ್ನೋದು ಈ ಐಫೋನ್ ಪ್ರೋ ಮಾಡೆಲ್ಸ್ ಇಂದಾನೆ ಬರುತ್ತೆ. ಅಷ್ಟೇ ಜನ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇಂದ ಈ ಮೊಬೈಲ್ಸ್ ಅಂತಾನೆ ಸಪರೇಟ್ AI ಫೀಚರ್ಸ್ ಕೂಡ ತರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದೊಂದು ಅಪ್ಡೇಟ್. ಇನ್ನು ಮೂರನೇದು ನೋಡ್ಕೊಂಡ್ರೆ ಇವಾಗಿರೋ ಐಫೋನ್ಸ್ ಗೆ ಕಂಪೇರ್ ಮಾಡಿದ್ರೆ ಐಫೋನ್ 17 ಸೀರೀಸ್ ಅಲ್ಲಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೂಡ ತುಂಬಾ ಮಟ್ಟಿಗೆ ಬೆಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೀವೆಷ್ಟೇ ಗೇಮ್ ಆಡಿದ್ರು ಕೂಡ ಮೊಬೈಲ್ ಅನ್ನೋದು ಹೀಟ್ ಆಗೋದಿಲ್ಲ. ಈ ರೀತಿಯಾಗಿ ಮೇಜರ್ ಚೇಂಜಸ್ ಮಾಡಿಬಿಟ್ಟು ಐಫೋನ್ 17 ಸೀರೀಸ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇನ್ನ ಈ ಮೊಬೈಲ್ಸ್ ಲಾಂಚ್ ಆಗಬೇಕು ಅಂದ್ರೆ ಒಂದು ವರ್ಷ ಟೈಮ್ ಇದೆ. ಆದ್ರೆ ಇದು ಬಂದ್ಬಿಟ್ಟು ಅರ್ಲಿ ರಿಪೋರ್ಟ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S10 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. S9 ಸೀರೀಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಇದರ ಸಕ್ಸೆಸರ್. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಸೆಪ್ಟೆಂಬರ್ 26ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಯಾವುದೇ ರೀತಿ ಒಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಎರಡು ಟ್ಯಾಬ್ ನ ಲಾಂಚ್ ಮಾಡ್ತಿದ್ದಾರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S10 ಪ್ಲಸ್, ಹಾಗೆ ಬಂದ್ಬಿಟ್ಟು S10 ಅಲ್ಟ್ರಾ ಅಂತೇಳಿ. ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಬೇಸಿಕ್ ಸ್ಪೆಸಿಫಿಕೇಶನ್ಸ್ ಅಷ್ಟೇ ರಿವೀಲ್ ಆಗಿದೆ. AMOLED ಡಿಸ್ಪ್ಲೇ ಇಂದ ಬರುತ್ತೆ, 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ, 10,000 mAh ಬ್ಯಾಟರಿ ಇಂದ ಬರುತ್ತೆ. ಇದರಲ್ಲಿ ನಿಮಗೆ 512 GB ವರೆಗೂ ಇಂಟರ್ನಲ್ ಸ್ಟೋರೇಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಯಾವ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಜಸ್ಟ್ ಬೇಸಿಕ್ ಸ್ಪೆಸಿಫಿಕೇಶನ್ಸ್ ಮಾತ್ರ ಲೀಕ್ ಆಗಿದೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಕಂಪ್ನಿಯವರು ಈ ಒಂದು ಟ್ಯಾಬ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ಸ್ 2024 ಡೇಟ್ ರಿವೀಲ್ ಆಗಿಲ್ಲ, ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 20ನೇ ತಾರೀಕಿಂದ 30ನೇ ತಾರೀಕು ಮಧ್ಯದಲ್ಲಿ ನಿಮಗೆ ಈ ಒಂದು ಸೇಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಫ್ಲಿಪ್ಕಾರ್ಟ್ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, 26ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 27ನೇ ತಾರೀಕಿಂದ ಒಫಿಷಿಯಲ್ ಆಗಿ ಈ ಒಂದು ಸೇಲ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ರೋಡ್ ಮ್ಯಾಪ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸೆಪ್ಟೆಂಬರ್ 16ನೇ ತಾರೀಕು ಮೋಟೋರೋಲಾ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಡೀಲ್ಸ್ ನ ಇವರು ರಿಲೀಸ್ ಮಾಡ್ತಾರೆ. 17ನೇ ತಾರೀಕು ರಿಯಲ್ಮಿ, 18ನೇ ತಾರೀಕು ಪೋಕೋ, 19ನೇ ತಾರೀಕು ವಿವೋ, 23ನೇ ತಾರೀಕು ನೋಡ್ಕೊಂಡ್ರೆ ಐಫೋನ್ಸ್ ಗೆ ಸಂಬಂಧಪಟ್ಟ ಆಫರ್ಸ್ ನ ನಾವು ರಿವೀಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಒಂದು ಆಫರ್ಸ್ ರಿವೀಲ್ ಆಗ್ತಾ ಬಂದ್ರೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ್ಯಾವ ಮೊಬೈಲ್ ಎಷ್ಟೆಷ್ಟು ಪ್ರೈಸ್ ಸಿಗ್ತಾ ಇದೆ, ಆ ಒಂದು ಪ್ರೈಸ್ ರೇಂಜ್ ಗೆ ಈ ಮೊಬೈಲ್ಸ್ ನ ಪರ್ಚೇಸ್ ಮಾಡಬಹುದಾ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಟಿ ಆದ್ರೆ ಸಿಗುತ್ತೆ. ಡೈಲಿ ಟೆಕ್ ನ್ಯೂಸ್ ನೋಡ್ತಾ ಇರಿ, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಅವ್ರೇನಾದ್ರೂ ಪ್ರೈಸ್ ರಿವೀಲ್ ಮಾಡಿದ್ರೆ ಟೆಕ್ ನ್ಯೂಸ್ ಅಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅವಾಗ ನೀವೇ ಡಿಸೈಡ್ ಆಗಿ ಈ ಒಂದು ಫೋನ್ ತಗೋಬೇಕಾ ತಗೋಬಾರ್ದಾ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹೈದರಾಬಾದ್ ಅಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ಲಿಟರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಒಂದು ರೆಸ್ಟೋರೆಂಟ್ ಅಲ್ಲಿ ಐಸ್ ಕ್ರೀಮ್ ನ ಸೀಸ್ ಮಾಡಿದ್ದಾರೆ. ಐಸ್ ಕ್ರೀಮ್ ಸೀಸ್ ಮಾಡೋದೇನೊಬ್ರು ಅಂತದೇನಿರುತ್ತೆ ಐಸ್ ಕ್ರೀಮ್ ಅಲ್ಲಿ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಫ್ಯೂಸ್ಡ್ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು. ಐಸ್ ಕ್ರೀಮ್ ಅಲ್ಲಿ ಇವರು ವಿಸ್ಕಿನ ಮಿಕ್ಸ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಅದೊಂದು ಫ್ಲೇವರ್ ತರ ಇವರಾದ್ರೆ ಸೇಲ್ ಮಾಡ್ತಿದ್ದಾರೆ. ಮತ್ತೆ ಪೊಲೀಸ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಇವ್ರು ಬಂದ್ಬಿಟ್ಟು ಈ ಒಂದು ಐಸ್ ಕ್ರೀಮ್ ಸೇಲ್ ಮಾಡೋದಕ್ಕಿಂತ ಮುಂಚೆ ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಪ್ರಮೋಷನ್ ಆದ್ರೆ ಮಾಡಿಸಿದ್ದಾರೆ. ಈ ರೀತಿಯಾಗಿ ನಾವು ಫ್ಯೂಸ್ಡ್ ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದೀವಿ, ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ತಗೋಬಹುದು ಅಂತೇಳಿ. ಅವಾಗ ಪೊಲೀಸ್ ಅವರು ಕೂಡ ಸೀಕ್ರೆಟ್ ಆಗಿ ಬಂದ್ಬಿಟ್ಟು ಎಲ್ಲಾನು ಕೂಡ ಸೀಸ್ ಮಾಡಿದ್ದಾರೆ. ಈ ತರ ಐಸ್ ಕ್ರೀಮ್ ಕೂಡ ಸೇಲ್ ಮಾಡ್ತಾರ, ಬೇರೆ ಕಡೆ ಸೇಲ್ ಮಾಡ್ಲಿ, ಬೇಡ ಅಂತ ಹೇಳೋದಿಲ್ಲ. ಈ ತರ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಅಲ್ಲೂ ಕೂಡ ಈ ರೀತಿಯಾಗಿ ಫ್ಯೂಸ್ಡ್ ಐಸ್ ಕ್ರೀಮ್ ಸೇಲ್ ಮಾಡಿದ್ರೆ ಅದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಏನೋ ಟೇಸ್ಟ್ ಚೆನ್ನಾಗಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ತಿನ್ಬಿಡ್ತಾರೆ. ಇವಾಗ ಕಂಪ್ಲೀಟ್ ಆಗಿ
ಎಷ್ಟು ಐಸ್ ಕ್ರೀಮ್ ನ ಇವರು ಫ್ಯೂಸ್ ಮಾಡಿ ಇಟ್ಟಿದ್ರು ಅದಷ್ಟನ್ನು ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಮಂಕಿ ಪಾಕ್ಸ್. ಈ ಒಂದು ವೈರಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಬೇರೆ ಬೇರೆ ದೇಶದಲ್ಲೆಲ್ಲ ಈ ಒಂದು ವೈರಸ್ ಸ್ಪ್ರೆಡ್ ಆಗಿತ್ತು, ನಮ್ಮ ಇಂಡಿಯಾದಲ್ಲಿ ಬಂದಿರಲಿಲ್ಲ. ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಈ ಒಂದು ಮಂಕಿ ಪಾಕ್ಸ್ ವೈರಸ್ ತುಂಬಾನೇ ಡೇಂಜರ್. ಈ ಒಂದು ವೈರಸ್ ಏನಾದ್ರೂ ಬಂತು ಅಂದ್ರೆ ಸತ್ತೋಗದೆ. ಇದರಲ್ಲಿ ನಮಗೆ 2 ಸ್ಟೇಜ್ ಇರುತ್ತೆ, ಕ್ಲಾಡ್ 1 ಕ್ಲಾಡ್ 2 ಅಂತೇಳಿ. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಹರಿಯಾಣದಲ್ಲಿ ಒಂದು ಪಾಸಿಟಿವ್ ಕೇಸ್ ರಿಜಿಸ್ಟರ್ ಆಗಿದೆ. ಅದು ಕೂಡ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಬಂದಿದ್ದಾನೆ. ಆವಾಗ ಈ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇವನಿಗೆ ಕ್ಲೇಡ್ 2 ರಿಜಿಸ್ಟರ್ ಆಗಿದೆ. ಏನ್ ಬ್ರೋ ಇದು ಕ್ಲೇಡ್ 1 ಕ್ಲೇಡ್ 2 ಅಂದ್ರೆ? ಕ್ಲೇಡ್ 2 ಏನಾದ್ರೂ ಬಂತು ಅಂದ್ರೆ ನಾವು ಬದುಕೋ ಚಾನ್ಸಸ್ ಜಾಸ್ತಿ ಇರುತ್ತೆ, 50-50, ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಅದೇ ಕ್ಲೇಡ್ 1 ಬಂತು ಅಂದ್ರೆ 99% ಸತ್ತೋಗೋ ಚಾನ್ಸಸ್ ಇರುತ್ತೆ. ಬದುಕೋ ಚಾನ್ಸ್ ಇರೋದೇ ಇಲ್ಲ, 100% ಅವರು ಸತ್ತೋಗ್ತಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಕೆಟಗರೈಸ್ ಮಾಡಿದ್ದಾರೆ. ಈ ವ್ಯಕ್ತಿಗೆ ನೋಡ್ಕೊಂಡ್ರೆ ಕ್ಲೇಡ್ 2 ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಆದಷ್ಟು ಹುಷಾರಾಗಿರಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮೈ ತುಂಬಾ ಬೊಬ್ಬೆ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಗುಳ್ಳೆ ಆದ್ರೆ ಬರುತ್ತೆ. ಈ ರೀತಿಯಾಗಿ ಬಂತು ಅಂದ್ರೆ ಅವನು ಸತ್ತೋದ ಅಂತಾನೆ ಅರ್ಥ. ಇದು ಬಂದ್ಬಿಟ್ಟು ಮೇನ್ ಆಗಿ ಆಫ್ರಿಕಾದಲ್ಲಿ ಸ್ಟಾರ್ಟ್ ಆಗಿತ್ತು. ಆಫ್ರಿಕಾದಲ್ಲೇ ತುಂಬಾ ಮಂಕಿ ಪಾಕ್ಸ್ ಇರೋದು. ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಾಯ್ಸ್ ಇಂದ. ನಾಯ್ಸ್ ಕಂಪ್ನಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, IoT ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ, ನಾಯ್ಸ್ ಫಿಟ್ ಹ್ಯಾಲೋ 2 ಅಂತೇಳಿ. ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ. ನಿಮಗೆ MOLED ಡಿಸ್ಪ್ಲೇ ಇಂದ ಬರುತ್ತೆ. ನಿಮಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ 7 ಡೇಸ್ ಬ್ಯಾಟರಿ ಲೈಫ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸರ್ಕ್ಯುಲರ್ ಡೈಲ್ ಇಂದ ಬರುತ್ತೆ. ವೈರ್ಲೆಸ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಹೆಲ್ತ್ಗೆ ಸಂಬಂಧಪಟ್ಟ ಎಲ್ಲ ಫೀಚರ್ಸ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ನಾಯ್ಸ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 4,500 ಇಟ್ಟಿದ್ದಾರೆ. 4,500 ಒಂದು ಸ್ವಲ್ಪ ಜಾಸ್ತಿ ಆಯ್ತು. ನಿಮಗೆ ಮೆಟೀರಿಯಲ್ ಕೂಡ ಒಂದು ಸ್ವಲ್ಪ ಪ್ರೀಮಿಯಂ ಇರುತ್ತೆ ಅಂತ ಹೇಳ್ಬಿಟ್ಟು ನಾಯ್ಸ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇದೇ ಪ್ರೈಸ್ ರೇಂಜಿಗೆ ನೋಡ್ಕೊಂಡ್ರೆ ನಿಮಗೆ CMF ಕಂಪ್ನಿದು ಕೂಡ ಸಿಗುತ್ತೆ. CMF ಸ್ಮಾರ್ಟ್ ವಾಚ್ ಕೂಡ ಸಿಗುತ್ತೆ. ಅದು ಇನ್ನೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ನಾವೊಂದು ಸ್ಮಾರ್ಟ್ ವಾಚ್ ನ ತಗೊಳ್ಳಿ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ 5,000 ಒಳಗಡೆ ಒಂದೊಳ್ಳೆ ಸ್ಮಾರ್ಟ್ ವಾಚ್ ಅಂತೂ ಸಿಗೋದಿಲ್ಲ. ಅದು ಕೂಡ ಹೆಲ್ತ್ಗೆ ಸಂಬಂಧಪಟ್ಟ ವಾಚಸ್ ಅಂತೂ ಸಿಗೋದೇ ಇಲ್ಲ. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೀವೇನಾದ್ರೂ ಸ್ಮಾರ್ಟ್ ವಾಚಸ್ ನ ತಗೋಬೇಕು ಅಂದ್ರೆ ಜಸ್ಟ್ ನಿಮಗೆ ಟೈಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಮೋಡ್ಸ್, ಇದೊಂದು ನಿಮಗೆ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಹೆಲ್ತ್ಗೆ ಸಂಬಂಧಪಟ್ಟ ಯಾವ ಫೀಚರ್ಸ್ ಕೂಡ ಅಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ. ವಿವೋ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ, Vivo T3 Ultra ಅಂತೇಳಿ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಕೇಳಿದ ತಕ್ಷಣ ಶಾಕ್ ಆಗ್ಬಿಟ್ಟೆ, ಅಷ್ಟು ಚೆನ್ನಾಗಿದೆ. ಫಸ್ಟ್ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.78 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಕರ್ವ್ಡ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 9200 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್, ಫ್ಲಾಗ್ಶಿಪ್ ಪ್ರೊಸೆಸರ್. ನಿನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡುವೆಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮೆರಾನು ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಈ ಮೊಬೈಲ್ ಅಲ್ಲಿ ಅಡ್ವಾಂಟೇಜ್ ಅಂದ್ರೆ ಫ್ರಂಟ್ ಕ್ಯಾಮೆರಾ ಅಂತಾನೆ ಹೇಳ್ಬೋದು. ನಿನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ 5500 mAh ಬ್ಯಾಟರಿ ಇರುತ್ತೆ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ. ಇದರಲ್ಲಿರೋ ಮೈನಸ್ ಕೂಡ ಹೇಳ್ತೀನಿ, ನಿಮಗೆ NFC ಸಪೋರ್ಟ್ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು PUBG ಗೇಮ್ಸ್ ನ ನೀವು 60 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ ಆಡಬೇಕಾಗುತ್ತೆ. 30,000 ಕೊಟ್ಟಿನೂ ಕೂಡ. ಪ್ರೈಸ್ ಕೂಡ ಹೇಳ್ತೀನಿ. ಇನ್ನ ಒಂದು ಮೈನಸ್ ಏನು ಅಂದ್ರೆ 2 ವರ್ಷ OS ಅಪ್ಡೇಟ್ ಕೊಡ್ತಿದ್ದಾರೆ, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಿದ್ದಾರೆ. 30,000 ಮೊಬೈಲ್ಸ್ ಅಲ್ಲಿ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಎಲ್ಲರೂ ಕೂಡ ಮಿನಿಮಮ್ 3 ವರ್ಷ ಆದ್ರೂ OS ಅಪ್ಡೇಟ್ ಕೊಡ್ತಿದ್ದಾರೆ. ಇವ್ರು ಏನಕ್ಕೆ 2 ವರ್ಷ OS ಅಪ್ಡೇಟ್ ಕೊಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಮಿನಿಮಮ್ 3 ವರ್ಷ ಆದ್ರೂ ಕೊಡ್ಬೋದಿತ್ತು. ಇದೊಂದು ಮೈನಸ್. ಈ 3 ಮೈನಸ್ ನಾನು ನೋಟಿಸ್ ಮಾಡಿದ್ದೀನಿ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 8GB 128GB 32,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 3,000 ರೂಪಾಯಿ ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಮೊಬೈಲ್ 29,000ಕ್ಕೆ ಸಿಗುತ್ತೆ. 29,000ಕ್ಕೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಅಂದ್ರೆ ನನಗೆ ಕೇಳಿದ್ರೆ ಆ ಒಂದು ಪ್ರೈಸ್ ರೇಂಜ್ ಗೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ಇನ್ನ ಒಂದು ಸ್ವಲ್ಪ ಬೆಟರ್ ಆಪ್ಷನ್ಸ್ ಇದೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ. ನಮಗೆ ವಿವೋ ಬ್ರ್ಯಾಂಡ್ ಅಲ್ಲೇ ಬೇಕು ಅಂದ್ರೆ ಈ ಮೊಬೈಲ್ ನಿಮಗೆ ಒಂದು ಆಪ್ಷನ್ ಆಗುತ್ತೆ. ಸ್ಪೆಸಿಫಿಕೇಶನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿನೇ ತಂದಿದ್ದಾರೆ. ನಿಮಗೆ ಪ್ರೊಸೆಸರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ಲಾಗ್ಶಿಪ್ ಪ್ರೊಸೆಸರ್ ನಿಮಗೆ ಆಲ್ರೌಂಡರ್ ಆಗಿ ವರ್ಕ್ ಆಗುತ್ತೆ. ಕೆಲವೊಂದು ಮೈನಸ್ ಇದೆ, ನಾನೇನ್ ಮೈನಸ್ ಹೇಳೋದ್ನಲ್ಲ ಅದು ನಮಗೆ ನೆಗ್ಲಿಜಿಬಲ್ ಅಂದ್ರೆ ಈ ಒಂದು ಮೊಬೈಲ್ ನ ತಗೊಳ್ಳಿ, ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು. ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.